ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮೂಲತಃ ಪಾರಾಣೆ ಕಿರಂದಾಡು ಗ್ರಾಮದ ಚೊಟ್ಟಂಡ ಎಸ್ ಪ್ರದೀಪ್ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಕುರಿತು ತಿಳಿಸ್ಕೊಡಿ. ಬಾಲ್ಯ ಜೀವನ ಮೊದಲಿಗೆ ನಾನು ಕೊಡಗಿನಲ್ಲಿ ಇತ್ತಿಲ್ಲ. ನಾವೆಲ್ಲ ಹೋಗಿರೋದು ಸಕಲೇಶ್ಪುರದಲ್ಲಿ ನಮ್ಮ ತಂದೆಗೆ ಕೆಲಸ ಆಗಿರೋದ್ರಿಂದ ನಾವೆಲ್ಲ ಅಲ್ಲಿ ಹೋಗಿ ಅಲ್ಲಿ ನೆಲೆಸಿ ಮತ್ತೆ ಅಲ್ಲಿ 1ನೇ ಕ್ಲಾಸಿಂದ ಹಿಡಿದು 12th ಸ್ಟ್ಯಾಂಡರ್ಡ್ ವರೆಗೆ ನಾವು ಅಲ್ಲೇ ಸ್ಟಡಿ ಮಾಡಿದ್ದು. ಅದಾದ್ಮೇಲೆ ಮತ್ತೆ ನಮ್ಮ ತಂದೆ ಅಲ್ಲಿ ಜಾಬ್ ಬಿಟ್ಟು ಮತ್ತೆ ಇಲ್ಲಿ ಬಂದು ಸೇರಿದ್ರು ಮಡಿಕೇರಿಲಿ. ಹಾಗಾಗಿ ನಾನು ಬಂದು ಗೋಣಿಗೊಪ್ಪ ಕಾವೇರಿ ಕಾಲೇಜಿಗೆ ಹೋಗಿ ಸೇರಿದ್ದು. ಅದಾದ್ಮೇಲೆ ನನಗೊಂದು ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಇಂಡಿಯನ್ ನೇವಿಗೆ ಜಾಯ್ನ್ ಆಗ್ಬೇಕು ಅಂತೇಳಿ. ಇಂಡಿಯನ್ ನೇವಿ ಜಾಯ್ನ್ ಆಗಕ್ ಮುಂಚೆ ನಾನು ಏರ್ಫೋರ್ಸ್ಗೂ ಸಹ ಸೆಲೆಕ್ಷನ್ಗೆ ಹೋಗಿದ್ದೆ. ಅದರಲ್ಲಿ ಸಕ್ಸಸ್ ಆಗ್ಲಿಲ್ಲ. ಸೊ ನನಗೆ ಏಮ್ ಇದ್ದಿದ್ದು ನಾನು ನೇವಿಗೆ ಜಾಯ್ನ್ ಆಗ್ಬೇಕು ಅಂತೇಳಿ. ಅದರಿಂದ ನಾನು 1981ಗೆ ಜಾಯ್ನ್ ಆಗಿದ್ದು 7th Jan. ನನಗೆ ಅದೇ ರಿಟರ್ನ್ ಟೆಸ್ಟ್ ಮತ್ತೆ ಅದಕ್ಕೆ ಮುಂಚೆ ದೈಹಿಕ ಸ್ಪರ್ಧೆ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಆಗಿ ಮತ್ತೆ ರಿಟರ್ನ್ ಟೆಸ್ಟ್ ಆಗಿ ನೆಕ್ಸ್ಟ್ ಸೆಲೆಕ್ಷನ್ ಆಯ್ತು. ನನಗೆ ಲೆಟರ್ ಬಂತು. ಹೀಗೆ ಆಯ್ಕೆ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಸಾಮಾನ್ಯ ಸೈನಿಕನು ಭೂಸೇನೆಗೆ ಸೇರುವಂಥವರಿಗೂ ಈ ನೇವಿಗೆ ಸೇರೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ನೇವಿಗೆ ಸೇರ್ಬೇಕಾದ್ರೆ ನಮಗೆ ವ್ಯತ್ಯಾಸ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇದೆ ಮೇನ್. ಅದು ಮ್ಯಾಥಮೆಟಿಕ್ಸ್, GK ಮತ್ತೆ ಸೈನ್ಸ್. ಸೊ ಅದ್ರಲ್ಲಿ ಸಕ್ಸಸ್ ಆಗ್ಬೇಕು. ಸಕ್ಸಸ್ ಆಗಿ ಮತ್ತೆ ನಾವು ಜಾಯ್ನ್ ಆಗ್ತೀವಿ. ಅದೇ ಸಕ್ಸಸ್ ಆದ್ಮೇಲೆ ನಾವು ಸೇರ್ಕೊಂಡು ಲೆಟರ್ ಬರುತ್ತೆ. ಲೆಟರ್ ಬಂದಾಗ ನಾನು ಫಸ್ಟ್ ಇಯರ್ BA ನಾನು ಗೋಣಿಗೊಪ್ಪ ಕಾಲೇಜಲ್ಲಿ ಓದ್ತಿದ್ದೆ. ನನಗೆ ಆಶ್ಚರ್ಯ ಆಯ್ತು ಬಂದು ನಾನು ಮತ್ತೆ ನೆಕ್ಸ್ಟ್ ಇದಕ್ಕೆ ಅದೇ ಈ ತರ 7th ಜಾಯ್ನ್ ಆಗ್ಬೇಕು ಹಾಗೆ ಅಂತ ಹೇಳಿ ನನಗೆ ಆರ್ಡರ್ ಬಂತು. ಆರ್ಡರ್ ಬಂದಾಗ ಮತ್ತೆ ಅದ್ರ ಜೊತೆಗೆ ಬಾಂಡ್ ಪೇಪರ್ ಅಲ್ಲಿ ಹೋಗಿ ಸೈನ್ ಮಾಡ್ಬೇಕು. ನನಗೆ ಸೈನ್ ಮಾಡಿ ಅದಾದ್ಮೇಲೆ ನಾನು ಸೆಲೆಕ್ಷನ್ಗೆ ಹೋದೆ. ಸೆಲೆಕ್ಷನ್ ಆಯ್ತು. ಮತ್ತೆ ಒಡಿಸ್ಸಾ ಅಲ್ಲಿ INS ಚಿಲ್ಕ ಅಂತ ಹೇಳಿ, ಸೊ ಅಲ್ಲಿಂದ ನನಗೆ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. 6 months ಟ್ರೈನಿಂಗ್. 6 months ಟ್ರೈನಿಂಗ್ ಅಲ್ಲಿ INS ಚಿಲ್ಕದಲ್ಲಿ ನಡೆಯುತ್ತೆ ನಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಇದಕ್ಕೆ ಶಿಪ್ಗೆಲ್ಲ ಹಾಕ್ತಾರೆ, ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು. ಅದು ಟ್ರೇಡ್ ವೈಸ್ ನಾವು ಹೋಗ್ಬೇಕು. ಟ್ರೇಡ್ ವೈಸ್ ಅಂತ ಹೇಳಿದಾಗ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಟ್ರೇಡ್ಸ್ ಎಲ್ಲ ನಮಗೆ ಡಿವೈಡ್ ಮಾಡ್ತಾರೆ. ಯಾವ್ಯಾವ ಟ್ರೇಡ್ ಇಂಥವ್ರಿಗೆ ಅಂತ ಹೇಳ್ಬಿಟ್ಟು ಕಮಾಂಡಿಂಗ್ ಆಫೀಸರ್ ಅವರೆಲ್ಲ ಇದ್ದು, ನಮ್ಮ ಹೈಯರ್ ಅಥಾರಿಟಿ ಅವರೆಲ್ಲ ಡಿಸ್ಕಸ್ ಮಾಡಿ ಎಂತೆಂತ ಟ್ರೇಡ್ ಅಂತ ಹೇಳ್ಬಿಟ್ಟು ನಮಗೆ ನಾಮಿನೇಟ್ ಮಾಡ್ತಾರೆ. ಆ ಟ್ರೇಡ್ ಆದ್ಮೇಲೆ ನಾವು ಅದರ ಪ್ರಕಾರ ನಾವು ಬೇರೆ ಬೇರೆ ಇದಕ್ಕೆ ಶಿಪ್ಪಿಗೆ ಮತ್ತೆ ಪ್ಲಸ್ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ. ಆರ್ಮಿ ತರ ಗ್ರೂಪ್ ಹೋಗ್ತಾರಲ್ಲ, ಆ ತರ ಹೋಗೋದಿಲ್ಲ ನಾವು. ಸೊ ನಾವು ಹೋಗೋದು ಇಂಡಿವಿಜುವಲ್, ಇಂತಿಂತ ಶಿಪ್ ಇಂತಿಂತ ಎಸ್ಟಾಬ್ಲಿಷ್ಮೆಂಟ್ ಹೋಗೋದು ಆ ತರ. ಮತ್ತೆ ನೆಕ್ಸ್ಟ್ ಅದು ಬಂದಾಗ ನನಗೆ INS ಸಂದಾಯಕ್ ಅಂತ ಹೇಳಿ ಫಸ್ಟ್ ಶಿಪ್ ನನಗೆ ಸಿಕ್ಕಿದ್ದು. ಅದು ಸರ್ವೆ ಶಿಪ್ ಅದು. ಸೊ ಅದ್ರಲ್ಲಿ ಒಂದು 2 ತಿಂಗಳೇನೋ 3 ತಿಂಗಳೇನೋ ಇದ್ದೆ. ಅದು ಕ್ರೂಸ್ ಹೋಗೋ ಅಂತ ಚಾನ್ಸಸ್ ಇತ್ತು. ನಾನು ಅನ್ಲಕ್ಕಿ, ನನಗೆ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡವರಿದ್ರು, ನಮಗಿಂತ ಸೀನಿಯರ್ ಇದ್ರು, ಅವ್ರಿಗೆ ಹೋಗುವಂತ ಚಾನ್ಸಸ್ ಇತ್ತು. ಅವರು ಮತ್ತೆ ನನಗೆ ಅಲ್ಲಿಂದನೇ ಒಂದು 2-3 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಸಿಕ್ಕಿ ನನಗೆ ನೆಕ್ಸ್ಟ್ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ INSDB T-54 ಅಂತ ಹೇಳಿ ಅದಕ್ಕೆ ಟ್ರಾನ್ಸ್ಫರ್ ಆಯ್ತು. ಹೊಸ ಶಿಪ್ ಅದು, ಕಮಿಷನ್ ಆಗಿಲ್ಲ ಇನ್ನು, ಕಮಿಷನ್ ಆಗದಲ್ಲೇ ಶಿಪ್ ಅದು INS ಕಲ್ಕಟ್ಟಾದಲ್ಲಿ ಗ್ರೀನ್ವಿಚ್ ಶಿಪ್ ಬಿಲ್ಡರ್ಸ್ ಅಂತ ಹೇಳಿ ಅಲ್ಲಿ ನಾವು ವಾಸವಾಗಿದ್ದು. ಅಂತ ಹೇಳಿದ್ರೆ ಅಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಇದೆ, ಅಲ್ಲಿ ಇದ್ದಿದ್ದು. ಅಲ್ಲಿ ಶಿಪ್ ಬಿಲ್ಡ್ ಆಗಿ ಅಂದ್ರೆ ಸಮುದ್ರಕ್ಕೆ ಬಿಡ್ತಾರಲ್ಲ, ಆ ಟೈಮಿಗೆ ಹೋಗಿ ನಾವು ಕಮಿಷನರ್ ಕ್ರೂ ಅಂತ ಹೇಳಿ ನಾವು ನಾಮಿನೇಟ್ ಆಗಿದ್ದು. ನಾಮಿನೇಟ್ ಆಗಿ ಆ ಶಿಪ್ಪಿಗೆ ಸೇರ್ಕೊಂಡಿದ್ದು ನಾವು. ಸೊ
ಸೊ ಸೇರ್ಕೊಂಡು ನಾವು ಅಲ್ಲಿ 5 years ಸರ್ವಿಸ್ ಮಾಡಿದ್ದೀನಿ ನಾನು. INSTB T54 ಅಂತೇಳಿ ಬೇರೆ ಬೇರೆ ಕಡೆ ಮಡ್ರಾಸ್ ಗಿಡ್ರಾಸ್ ಆ ಥರ. ಅದು ಸೀವರ್ಡ್ ಡಿಫೆನ್ಸ್ ಬೋಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅದು ಪೆಟ್ರೋಲಿಂಗ್ ಸ್ಪೆಷಲೈಸ್ಡ್. ಅದು ಪೆಟ್ರೋಲಿಂಗ್ ಅಂತ ಹೇಳಿದ್ರೆ ಟೆರಿಟರಿ ಪೆಟ್ರೋಲಿಂಗ್. ಸೊ ಅಲ್ಲಿ ಸರ್ವಿಸ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಹೋಗಿದ್ದು ನಾನು INS ವೆಂದುರ್ತಿ ಅಂತ ಹೇಳಿ. ನೆಕ್ಸ್ಟ್ ಕೋರ್ಸ್ ನನಗೆ ಪ್ರಮೋಷನ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನೆಕ್ಸ್ಟ್ ಕೋರ್ಸ್ ಬರುತ್ತೆ. ಸೊ ಅಲ್ಲಿದ್ದು ನಾನು ಅಲ್ಲಿಗೆ ಅದಾದ್ಮೇಲೆ ನನಗೆ ಲೀಡಿಂಗ್ ಸಿಮೆನ್ ಆಯ್ತು. ಮತ್ತೆ ಆದ್ಮೇಲೆ ನೆಕ್ಸ್ಟ್ ಪೆಟಿ ಆಫೀಸರ್ ಅಂತ ಹೇಳಿ ಪೆಟಿ ಆಫೀಸರ್ ಕೋರ್ಸ್ ಬಂತು. ಅದು ಪೆಟಿ ಆಫೀಸರ್ಗೆ ಹೋದೆ. ಪೆಟಿ ಆಫೀಸರ್ ಆದ್ಮೇಲೆ ಲಾಸ್ಟ್ ಇನ್ನೊಂದು ಕೋರ್ಸ್ ಬಂತು. ಅಷ್ಟೊತ್ತಿಗೆ ನಾನು ರಿಟೈರ್ಡ್ ಆಗಿ ಹೊರಗಡೆ ಬಂದೆ ಆಫ್ಟರ್ 15 years. ಹೀಗೆ ಹಲವಾರು ಪ್ರದೇಶಗಳಲ್ಲಿ ನೀವೆಲ್ಲಿ ಕೆಲಸ ಮಾಡಿದ್ದೀರಾ, ಅಲ್ಲಿ ಯಾವ ರೀತಿಯಲ್ಲಿ ಅದರ ಒಳಗಡೆ ಕೆಲಸ ಕಾರ್ಯಗಳು ಇರ್ತದೆ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಕೆಲಸ ಕಾರ್ಯಗಳು ತುಂಬಾ ಟಫ್ ಆಗಿತ್ತು ಸರ್. ಯಾಕಂತ ಹೇಳಿದ್ರೆ ನಾನ್ ನೆನ್ಸಿದ್ದೆ ಒಂದು ಆಗ್ತಿರೋದೇ ಒಂದು ಆಗ್ತಿತ್ತು ಅಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಮಾಡ್ತಿರ್ಬೇಕಾರೆ ಈಗ INSTB T54 ನಮಗೆಲ್ಲ ಸರ್ವಿಸ್ ಇಲ್ಲ. ಆ ತರ ಬೋಟ್ ಅಲ್ಲಿ ಹೋಗಿ ಆ ತರ ನಮ್ಗೇನು ಸರ್ವಿಸ್ ಇತ್ತಿಲ್ಲ. ನಾವು ತುಂಬಾ ಈಸಿ ಅಂತ ತಿಳ್ಕೊಂಡಿದ್ದು. ಅಲ್ಲಿ ಹೋದಾಗ ಅನುಭವ ಆಯ್ತು ಅಂತ ಹೇಳಿದಾಗ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಯಾವಾಗ ಶಿಪ್ ಸೈಲ್ ಆಯ್ತು, ಯಾವಾಗ ಹಾರ್ಬರ್ ಇಂದ ಬಿಟ್ಟು ಹೋಗುತ್ತಲ್ಲ, ಆ ಟೈಮಿಗೆ ಏನಾಗುತ್ತೆ, ಓಪನ್ ಸೀಗೆ ಹೋಗುತ್ತೆ. ಹಾರ್ಬರ್ ಇಂದ ಬಿಟ್ಟು ಓಪನ್ ಸೀಗೆ ಹೋಗುತ್ತೆ. ಓಪನ್ ಸೀಗೆ ಹೋದಾಗ ಏನಾಗುತ್ತೆ, ಈ ಸಿ ವೇವ್ಸ್ ಉಂಟಲ್ಲ, ಮೇಲೆ ಕೆಳಗೆ ಆಗ್ತಿರುತ್ತೆ. ಅದು ಶರೀರದಲ್ಲಿ ಸಮತೋಲನ ಇರುತ್ತಲ್ಲ, ಅದು ಕಳ್ಕೊಳ್ತೀವಿ ಸ್ವಲ್ಪ. ಅಂತ ಹೇಳಿದ್ರೆ ನಾವು ನಾರ್ಮಲ್ ಇದಾಗಿರೋದಿಲ್ಲ. ನಮ್ಮ ಇದು ತೇಲ್ಕೊಂಡು ಹೋಗ್ತೀವಲ್ಲ, ಆ ತರ ಇರುತ್ತೆ ಅದು. ಆ ತೇಲ್ಕೊಂಡು ಹೋದಾಗ ಏನಾಗುತ್ತೆ, ತಲೆ ಮೈ ಬಿಸಿ ಎಲ್ಲ ಫುಲ್ ಬಿಸಿ ಆಗುತ್ತೆ ಒಂಥರ. ಮತ್ತೆ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಎಲ್ಲಿ ಬೇಕಾದ್ರೆ ವಾಮಿಟಿಂಗ್ ಮಾಡೋದು, ಆ ತರದೆಲ್ಲ ಇರುತ್ತೆ. ನಾವು ಮಾಡಿದ್ವಿ, ಇಲ್ಲ ಅಂತ ಹೇಳೋದಿಲ್ಲ ನಾನು. 1 week ನನಗೆ ಅನ್ಕಂಟ್ರೋಲ್ಡ್ ಇದಾಗಿತ್ತು ನನಗೆ ವಿಶಾಖಪಟ್ಟಣಂ ಇದರಲ್ಲಿ. ಆ ಟೈಮಲ್ಲಿ ನಾನು ಅಲ್ಲಿದ್ದೆ. ಆ ಟೈಮಲ್ಲಿ ಇದಾಗಿತ್ತು, ತುಂಬಾನೇ ಇದಾಗಿತ್ತು. ಯಾಕಪ್ಪ ಜಾಯ್ನ್ ಆಗಿದೆ, ನನಗೆ ಯಾಕೆ ಬೇಕಾಗಿತ್ತು, ಹೊರಗಡೆ ಹೋಗ್ಬಿಡ್ತೀನಿ ಅಂತ ಆ ಸಿಚುವೇಶನ್ ಎಲ್ಲ ಬಂದಿತ್ತು ನನಗೆ. ಸೊ ಅದನ್ನೆಲ್ಲ 1 ವಾರ ಅಷ್ಟೇ ನನಗೆ. ಅದಾದ್ಮೇಲೆ ನನಗೆ ಆಟೋಮೆಟಿಕ್ ಆಗಿ ನನಗೆ ಅದು ರೂಢಿ ಆಗ್ಬಿಡ್ತು ನನಗೆ. ಇನ್ನು ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ ನನಗೆ. ಟ್ಯಾಬ್ಲೆಟ್ ತಗೊಳ್ತಿದ್ದಿಲ್ಲ ಇದು ಚಾಕ್ಲೇಟ್ ಅಂತ ಇದೆಲ್ಲ ತಗೊಳ್ತಿದ್ದೆ ನಾನು ಆ ಟೈಮಲ್ಲಿ. ಅಲ್ಲಿಂದ ಆಗಿ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗಿ ಸ್ಟಾರ್ಟ್ ಆಯ್ತು. ಇನ್ನು ಯಾವ ತರ ವೇವ್ಸ್ ಬಂದ್ರು ಸಹ ನಾನು ತಡ್ಕೊಳ್ಳೋಂತ ಶಕ್ತಿ ಇತ್ತು ನನಗೆ, ಏನ್ ತೊಂದರೆ ಆಯ್ತಿಲ್ಲ. ಈಗ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಡ್ಯೂಟಿ ಮಾಡಿದಾಗ ನಾವು ಡ್ಯೂಟಿ ಮಾಡ್ತಿದ್ವು 4 hours ಅಂತ ಹೇಳಿ ಡ್ಯೂಟಿ ಮಾಡ್ತಿದ್ವು. ಆ ಡ್ಯೂಟಿಲಿ ನಾವು ಏನು ಅಂತ ಹೇಳಿದ್ರೆ ಪೈಲಟಿಂಗ್ ಮಾಡ್ತಿದ್ವು ನಾವು. ಶಿಪ್ ಪೈಲಟಿಂಗ್ ಅಂತ ಹೇಳಿದ್ರೆ, ಶಿಪ್ ನ ನಾವು ಈಗ ಹೇಗೆ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಅದೇ ತರ ನಾವು ಡ್ರೈವಿಂಗ್ ಮಾಡ್ತಿದ್ವು. ಪೋರ್ಟ್ ಸೈಡ್, ಲೆಫ್ಟ್ ಸೈಡ್, ಸ್ಟಾರ್ಬೋರ್ಡ್ ಸೈಡ್, ಈ ತರ ಅಂತ ಹೇಳಿ 30 degree 60 degree 20 degree ಆ ತರ ಎಲ್ಲ ಬರುತ್ತೆ ಅದು. ಸೊ ಆ ತರ ಎಲ್ಲ ನಾವು ಮಾಡ್ಕೊಂಡು ಹೋಗ್ತಿದ್ವು ಮುಂಚೆ. ಅಲ್ಲಿ ನಾನು ಜಾಸ್ತಿ ಹೋಗ್ತಿದ್ದು 5 years ಸರ್ವಿಸ್ ಅಲ್ಲಿ ಜಾಸ್ತಿ ಟೆರರಿಸ್ಟ್ ಇದು LTTE ಆಪರೇಷನ್ ನಡೀತಿತ್ತು ಆ ಕಡೆ. ಸೊ ಅದರಿಂದಾಗಿ ನಾವು ಮಂಡಪಮ್ ಮತ್ತೆ ರಾಮೇಶ್ವರಂ, ಕಚತೀವ್ ಐಲ್ಯಾಂಡ್ ಹತ್ತತ್ರ. ಕಚತೀವ್ ಐಲ್ಯಾಂಡ್ ಅಂತ ಹೇಳಿದ್ರೆ ಶ್ರೀಲಂಕಾದ ಇದ್ರಲ್ಲಿ ಬರುತ್ತೆ. ಆ ಸೈಡ್ಗೆಲ್ಲ ನಾವು ಪೆಟ್ರೋಲಿಂಗ್ ಹೋಗ್ತಿದ್ವು. LTT ಅವ್ರನ್ನ ನಾವು ಅಲ್ಲಿ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ನಡೀತಿತ್ತು. ಅಂತ ಹೇಳಿದ್ರೆ ಸ್ಮಗ್ಲಿಂಗ್ ಆಗೋದು, ಗುಡ್ಸ್ ಸ್ಮಗ್ಲಿಂಗ್ ಆಗೋದು, ಅದು ಇದೆಲ್ಲ ಆಗ್ತಿತ್ತು. ಯಾಕಂದ್ರೆ ಈ ಕಡೆ ತಮಿಳ್ನಾಡು ಹತ್ರ ಇತ್ತು, ಅದರಿಂದಾಗಿ ತುಂಬಾ ಆಕ್ಟಿವಿಟೀಸ್ ಎಲ್ಲ ನಡೀತಿತ್ತು. ಮತ್ತೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸಪ್ಲೈ ಆಗ್ತಿತ್ತು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕಾಯ್ತು, ನಾವೇ ಇದ್ ಮಾಡ್ತಿದ್ವು ಅದನ್ನ. ಅದರಿಂದಾಗಿ ನಾವು ಸೈಡ್ ಅಬೌಟ್ 5 years ನಾನು ಆ ಶಿಪ್ ಅಲ್ಲಿ ಇದ್ದೆ. INSTB T54 ಆದ್ಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು INSU 32 ಅಂತ ಹೇಳ್ಬಿಟ್ಟು, ಲ್ಯಾಂಡಿಂಗ್ ಕ್ರಾಫ್ಟ್ ಯೂನಿಟ್ ಅಂತ ಬರುತ್ತೆ ಅದು. ಅದು ನಾನು ಜಾಸ್ತಿ ಹೋಗ್ತಿದ್ದು ಅಂಡಮಾನ್ ನಿಕೋಬಾರಿಗೆ ಹೋಗ್ತಿದ್ದು. ಅಲ್ಲಿ ಸಹ ಅಷ್ಟೇ, ಅಂತೇನು ನಮಗೇನು ಅಂತೇನು ಇದಾಗ್ಲಿಲ್ಲ ಜಾಸ್ತಿ. ಅಲ್ಲಿಂದ ಆಚೆ ನಾನು ನೆಕ್ಸ್ಟ್ ಬಂದಿದ್ದು, ನೆಕ್ಸ್ಟ್ ಶಿಪ್ ಬಂದು ನನಗೆ INS ವಿಕ್ರಾಂತ್ ಅಂತ ಹೇಳಿ, ಅದೇ ಲಾಸ್ಟ್ ಶಿಪ್ ನನಗೆ ಸಿಕ್ಕಿದ್ದು. ಆ ಲಾಸ್ಟ್ ಶಿಪ್ ಅಲ್ಲಿ ನಾನು ಇದ್ದಿದ್ದು, ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಪೆಟಿ ಆಫೀಸರ್ ನಾನು ವರ್ಕ್ ಮಾಡ್ತಿದ್ದೆ ಅಲ್ಲಿ. ಕ್ಯಾಪ್ಟನ್ ಕೋಚಾರ್ ಅಂತ ಹೇಳ್ಬಿಟ್ಟು ಅವರು ಕಮಾಂಡಿಂಗ್ ಆಫೀಸರ್. ಅದು INS ವಿಕ್ರಾಂತ್, ಹಳೆ INS ವಿಕ್ರಾಂತ್, ಈಗಿನ ವಿಕ್ರಾಂತ್ ಅಲ್ಲ, ಹಳೇದು.
ಐನಸ್ ವಿಕ್ರಾಂತ್. ಹ್ಮ್ ಮತ್ತೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಸಹ ಆಗಿದೆ. ಹ್ಮ್ ಜಾಸ್ತಿ ಕ್ರಿಕೆಟ್ ಮತ್ತೆ ಕಬಡ್ಡಿ ಎಲ್ಲ ಆಟ ಆಡ್ತಿದ್ದೆ, ಅದರಿಂದಾಗಿ ಜಾಸ್ತಿ ಪಿಕಪ್ ಮಾಡ್ತಿದ್ರು ನನ್ನ ಹ್ಮ್ ಹ್ಮ್ ಸ್ಪೋರ್ಟ್ಸ್ ಇದಕ್ಕೆ. ನಾನು ಅಲ್ಲಿ ಐನಸ್ ವಿಕ್ರಾಂತ್ ಅಲ್ಲಿ ಇದ್ದಾಗ ಲಾಸ್ಟ್ ಫೈರ್ ಆಗೋ ಚಾನ್ಸಸ್ ಇರ್ತಿತ್ತು ಅಲ್ಲಿ. ಹೆಂಗಂದ್ರೆ ಅದು ಹಳೆ ಶಿಪ್ ಆದ್ರಿಂದ, ಬ್ರಿಟಿಷ್ ಕಾಲದ ಶಿಪ್ ಅದು, ಅಂತ ವಾರ್ ಎಲ್ಲ ಫೇಸ್ ಮಾಡಿದ್ ಬಂದಂತ ಶಿಪ್ ಅದು. ನಾವು ಬೈ ಮಾಡಿ ಮತ್ತೆ ಅದನ್ನ ಇಟ್ಕೊಂಡಿದ್ದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ಬಿಟ್ಟು, ಒನ್ ಆಫ್ ದ ಓಲ್ಡೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳಿ ಐನಸ್ ವಿಕ್ರಾಂತ್ ನಮ್ಮ ಇದರಲ್ಲಿ ಹ್ಮ್ ಸೂಪರ್ದಲ್ಲಿತ್ತು. ಹ್ಮ್ ನಾವು ಅದನ್ನ ಬಳಸ್ಕೊಳ್ತಿದ್ವು. ಅದರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದ್ಸಲಿ ನಾನು ಆಸ್ ಎ ಡ್ಯೂಟಿ ಪೇಟೆ ಆಫೀಸರ್ ಆಗಿ ಡ್ಯೂಟಿಲಿದ್ದೆ ನಾನು. ಹ್ಮ್ ಹ್ಮ್ ಸೊ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಫೈರ್ ಆಯ್ತು ಒಳಗಡೆ, ಹ್ಮ್ ವಾರ್ಡ್ರೋಬ್ ಸೈಡಿಗೆ ಫೈರ್ ಆಯ್ತು. ಹ್ಮ್ ನಾವು ಡೆಕ್ಕಲ್ಲೆಲ್ಲ ಮಲಗ್ತಿದ್ವು, ನಾವು ಈ ತರ ಡೆಕ್ಕಲ್ಲೆಲ್ಲ ಮಲಗೋದು, ಯಾಕಂದ್ರೆ ಕೆಳಗಡೆ ಒಳಗಡೆ ಮಲಗ್ತಿತ್ತಿಲ್ಲ, ಮೇಲೆ ಹೋಗಿ ಮಲಗ್ತಿದ್ದು. ಹ್ಮ್ ಹ್ಮ್ ಆಗ ಸೈರನ್ ಆಯ್ತು. ಸೈರನ್ ಆದ್ಮೇಲೆ ನಾವೆಲ್ಲ ಹೋಗಿ ಅಟೆಂಡ್ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಅದು ಎಲ್ಲಿ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಜಾಸ್ತಿ ಇದಾಗ್ತಿತ್ತು ಅದು. ಯಾಕೆಂತ ಹೇಳಿದ್ರೆ ಹಳೆ ಶಿಪ್ ಆದ್ರಿಂದ ವೈರಿಂಗ್ ಎಲ್ಲ ತುಂಬಾ ಹಳೇದಾಗಿತ್ತು, ಹ್ಮ್ ಹ್ಮ್ ಅದರಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಶಾರ್ಟ್ ಸರ್ಕ್ಯೂಟ್ ಆಗಿದ್ರಿಂದ ನಾವು ತುಂಬಾನೇ ಕಂಟ್ರೋಲ್ ಮಾಡುದು. ನಮ್ಮ ಎಲ್ಲರೂ ಎಫರ್ಟ್ಸ್ ಹಾಕಿದ್ರು, ತುಂಬಾನೇ ಹ್ಮ್ ಎಫರ್ಟ್ಸ್ ಹಾಕಿ ಮತ್ತೆ ಎಲ್ಲ ಡೆಕ್ಕಲ್ಲಿ ಫಾರ್ಮೇಶನ್ ಆದ್ರು, ಎಲ್ಲ ಹೊರಗಡೆ ಬಂದು ನಿಂತ್ಕೊಂಡಿದ್ದು. ಮತ್ತೆ ಲಾಸ್ಟಿಗೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಇಬ್ಬರು ಸಿಕ್ಕಾಕೊಂಡ್ರು. ಒಂದು ಸ್ಕ್ವಾಡ್ರನ್ ಲೀಡರ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಇನ್ನೊಬ್ರು ಜಸ್ಟ್ ಜಾಯಿಂಡ್ ಆಸ್ ಎ ರೈಟರ್ ಅಂತ ಹೇಳ್ಬಿಟ್ಟು ಹ್ಮ್ ಹ್ಮ್ ಸಣ್ಣ ಹುಡುಗ. ಸೊ ಅವ್ರೇನಾಯ್ತು, ಫೈರ್ ಸ್ಮೋಕ್ ಆಗುತ್ತಲ್ಲ, ಆ ಸ್ಮೋಕ್ ಎಲ್ಲ ಫುಲ್ ಕಂಟ್ರೋಲ್ ಇದಾಗ್ಬಿಟ್ಟಿತ್ತು, ಫುಲ್ ಶಿಪ್ ಒಳಗಡೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಯಾಕಂದ್ರೆ ಸ್ಮೋಕ್ ಇದು ಫುಲ್ ಕಂಟಾಮಿನೇಟ್ ಇದು ಫುಲ್ ಆಯ್ತು ಅಂತ ಹೇಳಿದಾಗ ನಾವು ಅಲ್ಲಿ ಇರ್ಲಿಕ್ಕೆ ಆಗಲ್ಲ ಆ ಸ್ಮೋಕ್ ಅಲ್ಲಿ. ಹ್ಮ್ ಹ್ಮ್ ಯಾಕಂದ್ರೆ ನಮಗೆ ಆಕ್ಸಿಜನ್ ಸಿಗೋದಿಲ್ಲ, ಫುಲ್ ಆಫ್ ಸ್ಮೋಕ್ ಬರುತ್ತೆ. ಹ್ಮ್ ಅಲ್ಲಿ ಇಬ್ರಳು ಏನಾಯ್ತು, ಅಲ್ಲಿ ಸಿಕ್ಕಾಕೊಂಡ್ರು ಒಳಗಡೆ. ಅವ್ರು ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಆ ಟೈಮಲ್ಲಿ ಅದೊಂದು ಇನ್ಸಿಡೆಂಟ್ ಆಯ್ತು, ಅವ್ರ ಡೆತ್ ಆಯ್ತು ಇಬ್ರಳ್ದು ಸಹ, ಹ್ಮ್ ಹ್ಮ್ ಸ್ಮೋಕ್ ಅಲ್ಲಿ ಇದಾಗಿದ್ದರಿಂದ. ಮತ್ತೆ ಬಾಡಿ ತಗೊಂಡ್ ಬಂದ್ರು, ಆದ್ರೂ ಸಹ ಮೇಲ್ಗಡೆ ಎತ್ಕೊಂಡು ಬಂದು ಮತ್ತೆ ಪಂಪಿಂಗ್ ಎಲ್ಲ ಮಾಡುದು, ಹಾರ್ಟ್ ಪಂಪಿಂಗ್ ಅದು ಇದೆಲ್ಲ ಮಾಡುದು, ಏನು ಆಗ್ಲಿಲ್ಲ. ಹ್ಮ್ ಹ್ಮ್ ಅದೊಂದು ಬ್ಯಾಡ್ ಇನ್ಸಿಡೆಂಟ್ ನಮ್ಮ ಎದುರುಗಡೆ ಆಯ್ತು ಒಂದು. ಹ್ಮ್ ಹ್ಮ್ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀವಿ ಅಂದ್ರೆ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ, ವಾತಾವರಣ, ಇದರ ಬಗ್ಗೆ ತಿಳಿಸ್ಕೊಡಿ. ತುಂಬಾನೇ ಚೆನ್ನಾಗಿತ್ತು ಸರ್ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ನಮ್ಮ ಕೊಡಗು ಹೇಗೆ ಯಾವ ತರ ಇದೆಯೋ ಅದೇ ತರ, ಹ್ಮ್ ಹ್ಮ್ ಬಟ್ ಸ್ಲೈಟ್ಲಿ ಕೂಲ್ ಆಗಿಲ್ಲ. ಹ್ಮ್ ಆದ್ರೆ ಮಲ್ನಾಡ್ ಏರಿಯಾ ಯಾವ ತರ ಇದೆ ಆ ತರ ಉಂಟು ಅದು. ಹ್ಮ್ ಹ್ಮ್ ಮತ್ತೆ ಬೀಚ್ ಅದು ಯಾಕಂದ್ರೆ ಅದು ಫುಲ್ ಆಫ್ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಮಧ್ಯದಲ್ಲಿ ಇವನ್ ಸ್ವೀಟ್ ವಾಟರ್ ಹೇಳ್ತೀವಿ ನಾವು ರೆಗ್ಯುಲರ್, ಇಲ್ಲಿ ಯಾವ ತರ ವಾಟರ್ ಯೂಸ್ ಮಾಡ್ತೀವಿ ಅದು ಸಹ ಸಿಗುತ್ತೆ ಅಲ್ಲಿ, ಏನ್ ತೊಂದ್ರೆ ಇಲ್ಲ. ನಾವು ಅಲ್ಲಿ ಹೋದ್ಮೇಲೆ ನಮಗೇನ್ ಬೇರೆ ಇದು ಸೀ ವಾಟರ್ ಸಿಗುತ್ತೆ ಆ ತರ ಏನಿಲ್ಲ. ಮಧ್ಯದಲ್ಲಿ ಇದು ಸಹ ಉಂಟು, ಫ್ರೆಶ್ ವಾಟರ್. ಸೊ ಅದನ್ನ ಬಳಸ್ಕೊಂಡು ನಾವು ಕುಡಿತಿದ್ದು. ಮತ್ತೆ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ. ನಾವು ಪಿಕ್ನಿಕ್ ಎಲ್ಲ ಹೋಗ್ತಿದ್ವು, ಎಲ್ಲ ಮಾಡ್ತಿದ್ವು. ಮತ್ತೆ ಡ್ಯೂಟಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿತ್ತು. ಅದು ಶಿಪ್ ಯಾರ್ಡ್, ಅದು ಅಲ್ಲಿ ಸಹ ಶಿಪ್ಪಿಂಗ್ ಇದು ಡಾಕ್ ಯಾರ್ಡ್ ಅಂತ ಹೇಳಿ ಬರುತ್ತೆ ಅಲ್ಲಿ. ಅದೇ ನಾವು ಏನ್ ಮಾಡ್ತಾ LCU-32 ಅಲ್ಲಿಗೆ ಹೋಗಿ, ಅಲ್ಲಿ ಶಿಪ್ ಉಂಟಲ್ಲ, ಶಿಪ್ ಅಲ್ಲಿ ಡಾಕ್ ಯಾರ್ಡ್ ಒಳಗಡೆ ಹೋಗುತ್ತೆ. ಹೋಗಿ ಮತ್ತೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಅದು ಇದೆಲ್ಲ ಇದು ರಿಪೇರಿ ಅದು ಇದೆಲ್ಲ ಇರುತ್ತಾ, ಆತರ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೊರಗಡೆ ಬಂದು ಮತ್ತೆ ಸೈಲಿಂಗ್ ಸ್ಟಾರ್ಟ್ ಆಗ್ತಿದ್ವು ನಾವು ಅಂಡಮಾನಿಂದ. ಈ ಒಂದು ನೇವಿಯಲ್ಲಿ ಸುಮಾರು ಎಷ್ಟು ಜನ ಕೆಲಸವನ್ನ ಮಾಡ್ತಾರೆ? ಎಷ್ಟು ಜನ ಅಂತ ಅದು ಕೆಪಾಸಿಟಿ ಮೇಲೆ. ಈಗ ನಾವು ಅಲ್ಲಿ 22 to 30 ಮೆಂಬರ್ಸ್ ಇರ್ತೇವೆ ಇದರಲ್ಲಿ INSC-32. ಮತ್ತೆ INSTBT 54 ಅಲ್ಲಿ ಓನ್ಲಿ 22 ಮೆಂಬರ್ಸ್ ಅಷ್ಟೇ. ಸಣ್ಣ ಶಿಪ್ ಅದಲ್ಲ. ಈಗ ಏನಾದರೂ ಅನಿವಾರ್ಯ ಪರಿಸ್ಥಿತಿ ಬಂತು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗೆ ಹೊರಗಡೆ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಇದ್ರೆ ಆ ಸಂದರ್ಭವನ್ನ ಹೇಗೆ ನಿಭಾಯಿಸಬೇಕಾಗುತ್ತೆ? ಆ ತರ ಇದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿಂದ ಸಿಗ್ನಲ್ ಹೋಗುತ್ತೆ. ಯಾಕಂದ್ರೆ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೀವಿ ನಾವು ಶೋರ್ ಅಲ್ಲಿ. ಯಾಕಂತಂದ್ರೆ ಹೆಡ್ ಆಫೀಸ್ ಮತ್ತೆ ಇದಕ್ಕೆಲ್ಲ ಉಂಟಲ್ಲ, ನಮ್ಮ ಇದು ಮೈನ್ ಲ್ಯಾಂಡ್ ಏರಿಯಾಗೆ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಎಲ್ಲಿ ಹೋದ್ರೂ ಸಹ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ 24 hours ಕಾಂಟ್ಯಾಕ್ಟ್ ಇರುತ್ತೆ. ನಾವು ಸಿಗ್ನಲ್ ಕಳಿಸ್ತೀವಿ ಇಲ್ಲಿಂದ, ಕಮ್ಯುನಿಕೇಶನ್ ಸಿಗ್ನಲ್ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಹೋಗ್ತಾ ಇರುತ್ತೆ.
ಹೋದಾಗ ಏನಾಗುತ್ತೆ, ಅವ್ರು ರಿಸೀವ್ ಮಾಡ್ತಾರೆ, ಮತ್ತೆ ಅವ್ರು ಬ್ಯಾಕ್ವರ್ಡ್ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರೆ. ಈ ತರ ಮುಂಚೆದ ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಎಲ್ಲ ಬಂದ್ಬಿಟ್ಟಿದೆ. ಈಗ ಮುಂಚೆ ಆ ತರ ಅಲ್ಲ, ಫುಲ್ ಕಮ್ಯುನಿಕೇಶನ್. ಸೊ ಹೊರಗಡೆ ಹೋದಾಗ್ಲೂ ಸಹ ಎಲ್ಲೂ ಹೋದ್ರು ಸಹ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ. ಕಮ್ಯುನಿಕೇಶನ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ವೆಂಟ್ ರಾಂಗ್ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಲ್ಯಾಂಡ್ ಏರಿಯಾದಿಂದನೂ ಇವನ್ ನಮಗೂ ಸಹ ಏನು ಗೊತ್ತಾಗೋದಿಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಸುಮಾರು ಎಷ್ಟು ವರ್ಷಗಳ ಕಾಲ ನೀವು ಈ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ? ನಾನು 15 ವರ್ಷ 1 ತಿಂಗಳು ಮಾಡಿದ್ದೀನಿ ಸರ್. ನಿಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿ. ತಂದೆ ಸುಬ್ಬಯ್ಯ ಅಂತ ಹೇಳ್ಬಿಟ್ಟು, ಅವರು ಸಿ ಸುಬ್ಬಯ್ಯ, ಚೊಟ್ಟಂಡ ಸುಬ್ಬಯ್ಯ ಅಂತ ಹೇಳಿ, ಅವರು ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ರು, ಮ್ಯಾನೇಜರ್ ಆಗಿದ್ರು. ನಮ್ಮ ತಾಯಿ ಹೌಸ್ ವೈಫ್, ಅವರು 12 ಕಂಡ ಅಂತ ಬಂದ್ಬಿಟ್ಟು. ನೀವು ಸೇನೆಗೆ ಸೇರುವ ನಿಟ್ಟಿನಲ್ಲಿ ತಂದೆ ತಾಯಿಯರ ಸಹಕಾರ ಹೇಗಿತ್ತು? ತುಂಬಾನೇ ಇತ್ತು ಸರ್. ಅದ್ರ ಬಗ್ಗೆ ಏನೋ 2 ಮಾತಿಲ್ಲ. ನನಗೆ ತುಂಬಾನೇ ಇಂಟ್ರೆಸ್ಟ್ ಇದ್ದಿದ್ದು ಸೇನೆಗೆ ಸೇರ್ಲೇಬೇಕು, ಹೇಗಾದ್ರೂ ಮಾಡಿ ಸೇರ್ಬೇಕು ಅಂತ ಹೇಳಿ. ಅದು ಅಲ್ದಲೆ ನಾನು ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಟಿವಿ ಗಿವಿ ಆತರ ಜಸ್ಟ್ ಆಗ ಬಂದಿತ್ತೇನೋ ಗೊತ್ತಿಲ್ಲ. ನಾವು ನೋಡಿದಾಗ ಈ ಸೇನೆ ಇದು ಪೆರೇಡ್ ಆಗ್ತಿರುತ್ತೆ, ರಿಪಬ್ಲಿಕ್ ಡೇ ಪೆರೇಡ್ ಮತ್ತೆ ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಎಲ್ಲ ಆಗ್ತಿತ್ತು. ಅದು ಭಾರಿ ತುಂಬಾನೇ ಎಫೆಕ್ಟ್ ಆಗಿದೆ ನನಗೆ. ಅದನ್ನ ನೋಡಿನೇ ನಾನು ಜಾಸ್ತಿ ಇದಾಗಿದ್ದು. ಅಲ್ದಿದ್ರು ಯಾಕಂದ್ರೆ ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ ಅದು ಸೇನೆಗೆ ಸೇರ್ಬೇಕು ಅಂತ ಹೇಳಿ. ಇವನ್ ನಾನು ಸೆಲೆಕ್ಷನ್ ಹೋದಾಗ ಅಲ್ಲಿ ಒಂದು ಆಫೀಸರ್ ಕೇಳಿದ್ರು, ಹಿಂದಿಲೇ ಕೇಳಿದ್ದು. ನನಗೆ ಹಿಂದಿ ಅಷ್ಟು ಅರ್ಥ ಆಗ್ತಿತ್ತಿಲ್ಲ, ಸ್ವಲ್ಪ ಗೊತ್ತಾಗ್ತಿತ್ತು. ನಾನು ಹಿಂದಿ ಕಲ್ತಿದ್ದು ಸೇನೆಯಲ್ಲೇ, ಇಂಗ್ಲಿಷ್ ಕಲ್ತಿದ್ದು ಸೇನೆಯಲ್ಲೇ. ಅಷ್ಟು ಇದು ನಮಗೆ ಕಲ್ಸ್ಕೊಟ್ಟಿದ್ದು ಅದು ನಿಜವಾಗ್ಲೂ ಹೇಳ್ತೀನಿ, ಅದು ಅಪ್ರಿಶಿಯೇಬಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂದ್ರೆ ಈಗ ನಾನು ಸೇರಿದಾಗ ಅಲ್ಲಿ ಅವರು ಆಫೀಸರ್ ಕೇಳಿದ್ರು, आपको क्यों डायरेक्ट पोस्ट देता हूँ एज ए हवलदार, ऑफिस पोस्ट देता हूँ, आपको ಜಾಯಿನ್ कर सकते हैं ना आर्मी में ಅಂತ ಕೇಳಿದ್ರು. ಅದು ಸ್ವಲ್ಪ ಗೊತ್ತಾಯ್ತು ನನಗೆ. ಇಲ್ಲ, ನೋ ಸರ್, ಐ ವಾಂಟ್ ಟು ಜಾಯಿನ್ ಓನ್ಲಿ ಇನ್ ನೇವಿ ಅಂತ ಹೇಳಿದೆ. ಅಲ್ಲಿಂದ ಅದು ನಾನು ನೇವಿಗೆನೆ ಹೋಗಿದ್ದೆ ನಾನು. ಇನ್ನು ನೇವಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆಹಾರ ಪದ್ಧತಿ ಯಾವ ರೀತಿಯಲ್ಲಿ ಇರ್ತದೆ? ವ್ಯತ್ಯಾಸ ಇದೆ ಸರ್. ಯಾಕೆಂತ ಹೇಳಿದ್ರೆ ನಾವು ಈಗ ನೋಡಿ ಶಿಪ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರ ಪದ್ಧತಿ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಅಲ್ಲಿ ಇವನ್ ಶಿಪ್ ಅಲ್ಲಿ ಇದ್ರು ಸಹ ಅಷ್ಟೇ, ಇವನ್ ನಾವು ಬೇಸಲ್ಲಿ ಇದ್ರು ಸಹ ಅಷ್ಟೇ, ಡಿಫ್ರೆಂಟ್ ವೆರೈಟಿ. ಯಾಕಂದ್ರೆ ನಮಗ್ ಬೇಕಿರೋಂತ ವಸ್ತು ನಮಗ್ ಸಿಗೋದಿಲ್ಲ. ಅಲ್ಲಿ ಏನ್ ಮಾಡ್ತಿದಾರೆ ಅದನ್ನೇ ನಾವು ತಿನ್ಬೇಕಾಗುತ್ತೆ. ಈಗ ನಮಗೆ ಜಾಸ್ತಿ ಸಿಗೋದು ಅಂತ ಹೇಳಿದ್ರೆ ಸೀ ಫುಡ್ ಅಂತ ಬರುತ್ತೆ ನೋಡಿ. ಸೀ ಫುಡ್ ಅಂತ ಹೇಳಿದ್ರೆ ಮೈನ್ ನಮಗ್ ಇದು ಬರೋದು ಬ್ರೆಡ್, ಬಟರ್, ಜಾಮು, ಆ ತರದ ಫುಡ್ ಜಾಸ್ತಿ. ಈಗ ಬ್ರೆಡ್ ಅಂತ ಹೇಳಿದಾಗ ಬ್ರೆಡ್ ನಾವು ಇವನು ಬೆಳಿಗ್ಗೆನೂ ಬ್ರೆಡ್ಡೆ, ರಾತ್ರಿನೂ ಬ್ರೆಡ್ಡೆ. ಮಧ್ಯದಲ್ಲಿ ಮಾತ್ರ ಮಧ್ಯಾಹ್ನದಲ್ಲಿ ರೈಸ್ ಸಿಕ್ತಿತ್ತು. ಆ ರೈಸ್ಗೆ ದಾಲ್ ಅಂತ ಬರೋದು, ಈ ಸಾಂಬಾರ್ ಗಿಂಬಾರೆಲ್ಲ ಬರ್ತಿತ್ತಿಲ್ಲ. ದಾಲ್ ಬರೋದು, ಸ್ವಲ್ಪ ಪಲ್ಯ ಬರೋದು, ಮತ್ತೆ 5 days ಇದು ಬರ್ತಿತ್ತು ನಮಗೆ ನಾನ್ ವೆಜ್. ಸೊ ಬಾಕಿ ದಿವಸ ಎಲ್ಲ ವೆಜ್. ಒಂದ್ ದಿವಸ ಏನೋ ವೆಜ್ ಬರುತ್ತೆ ಸರ್, ಟ್ಯೂಸ್ಡೇ ಬಂದು. ಬಾಕಿ ದಿವಸ ಎಗ್, ಮಟನ್, ಮತ್ತೆ ಫಿಶ್, ಚಿಕನ್ ಈ ತರ ಬರುತ್ತೆ. ಸೊ ಆ ಇದ್ರಲ್ಲಿ ಹೋಗ್ಬೇಕಾಯ್ತು. ಮತ್ತೆ ಜಾಸ್ತಿ ಬರೋದು ನಮಗೆ ಬ್ರೆಡ್ನೇ. ಯಾವಾಗ ನೋಡಿದ್ರು ಇಂಡಿಯನ್ ನೇವಿಯಲ್ಲಿ ಜಾಸ್ತಿ ಬ್ರೆಡ್ನೇ ಬಳಸೋದು ಜಾಸ್ತಿ. ನೀವು ಸಮುದ್ರದ ಮಧ್ಯೆನೇ ತುಂಬ ದಿನಗಳ ಕಾಲವನ್ನು ಕಳಿಬೇಕಾಗಿರ್ತಿತ್ತು, ಅಲ್ಲೇ ಕೆಲಸವನ್ನು ಮಾಡಬೇಕಾಗಿರ್ತಿತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾದಂಥ ಆಹಾರದ ಪೂರೈಕೆ ಮತ್ತು ಆಹಾರದ ಸಂಗ್ರಹಣೆ ಇದು ಯಾವ ರೀತಿಯಲ್ಲಿ ನಡೀತಿರ್ತಿತ್ತು? ಇದು ಯಾಕಂದ್ರೆ ಒನ್ಸ್ ಫಾರ್ ಆಲ್ ನಾವು 1 week 2 weeks ಅಂತ ಹೋದಾಗ ನಾವು ಜಾಸ್ತಿ 1 month ಆ ತರ ಹೋಗೋದಿಲ್ಲ. ಹೋಗ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆಗ ಏನಾಗುತ್ತೆ, ನಾವು ಇದು ಸಮುದ್ರದ ಇದು ಎಲ್ಲಿ ನಿಯರೆಸ್ಟ್ ಹಾರ್ಬರ್ ಇರುತ್ತೆ ಅಲ್ಲಿ ಬಂದು ಟಚ್ ಆಗಿ ಅಲ್ಲಿಂದ ನಾವು ಫುಡ್ ಎಲ್ಲ ಸಪ್ಲೈ ತಗೊಂಡು ಇದು ಸ್ಟೋರೇಜ್ ಮಾಡ್ಕೊಳ್ತೀವಿ. ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಿ ಕೋಲ್ಡ್ ಸ್ಟೋರೇಜ್ ಇರುತ್ತೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಚಿಕನ್ ಅಷ್ಟೇ, ಮಟನ್ ಅಷ್ಟೇ, ಮತ್ತೆ ಇದು ವೆಜಿಟೇಬಲ್ಸ್, ಇದೆಲ್ಲ ಡ್ರೈ ಐಟಮ್ಸ್, ಇದೆಲ್ಲ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆಗಿ ಒನ್ಸ್ ಫಾರ್ ಆಲ್ ನಾವು ಹೋಗ್ಬಿಟ್ಟು ಅಲ್ಲಿ ಮತ್ತೆ ಅಲ್ಲಿಂದ ಏನಾದ್ರು ಕಮ್ಮಿ ಆದ್ರೆ ಅಲ್ಲಿ ನಾವು ಬೈ ಮಾಡ್ತೀವಿ. ಘಟನೆ ಒಂದು ಹೇಳಿದೀನಿ ನಾನು, INS ವಿಕ್ರಾಂತ್ ಅಲ್ಲಿ ಈ ತರ ಒಂದು ಘಟನೆ ಆಗಿದ್ದು. ಇನ್ನ ಅದು ಬಿಟ್ರೆ ನಾನು ಡೆಕ್ಕನ್ ಇದರಲ್ಲಿ ಒಂದ್ಸಲಿ ಫೈರಿಂಗ್ ಆಯ್ತು. ನಾವು ಜಾಸ್ತಿ ಅಟೆಂಡ್ ಮಾಡೋದು ಅಂತದೇ ಕಾಣುತ್ತೆ. ಫೈರ್ ಆಯ್ತು ಅಲ್ಲೊಂದ್ಸಲಿ ಫೈರ್ ಆದಾಗ ನಾನು ಮತ್ತೆ ಮಕ್ಕಳಿಗೆ ಅಷ್ಟು ಗೊತ್ತಿರೋದಿಲ್ಲ ಇಲ್ಲಿ ಸೆಕ್ಯೂರಿಟಿ ಪೀಪಲ್ಸ್ಗೆ.
ಸೊ ಹಾಗಾಗಿ ನಾವೇ ಡೈರೆಕ್ಟ್ ಅಟೆಂಡ್ ಮಾಡಿ, ಅವನು ಫೋನ್ ಮಾಡಿದ ತಕ್ಷಣ ಹೋಗಿ ಅಟೆಂಡ್ ಮಾಡಿ ಎಲ್ಲ ಮೈನ್ ಸ್ವಿಚ್ ಬೋರ್ಡಿಗೆ ಫೈರ್ ಆಗಿತ್ತು. ನಾವೇ ಎಕ್ಸ್ಟಿಂಗ್ವಿಷ್ ಮಾಡಿದ್ದು ಅದನ್ನ. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ, ಇದು ಏರ್ ಡೆಕ್ಕನ್ ಅಲ್ಲಿ ನಾನು ಸರ್ವಿಸ್ ಮಾಡ್ಬೇಕಾದ್ರೆ ನಮ್ಮ ಎದುರುಗಡೆನೆ ನಟಿ ಸೌಂದರ್ಯ. ಆಗ ಯಾಕಂದ್ರೆ ಎಲೆಕ್ಷನ್ ಪೀರಿಯಡ್, ಆ ಟೈಮ್ ಪೀರಿಯಡ್ ನನಗೆ ಗೊತ್ತಿಲ್ಲ ಯಾವ ಇಯರ್ ಅಂತ ಹೇಳ್ಬಿಟ್ಟು ಮರ್ತೋಗಿದೆ. ಅದು ಆ ಪೀರಿಯಡ್ ಅಲ್ಲಿ ನಾನು ಅಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡ್ತಿದ್ದು. ಆ ಪೀರಿಯಡ್ ಜಸ್ಟ್ ಅವರು ಟೇಕ್ ಆಫ್ ಆಗಿ ಏವಿಯೇಷನ್, ಇದು ಅಗ್ನಿ ಏವಿಯೇಷನ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿಂದ ಹೈರ್ ಮಾಡಿ ಅವರು ಟೇಕ್ ಆಫ್ ಆದ್ರು. ಟೇಕ್ ಆಫ್ ಆದ ತಕ್ಷಣ ಅವರು ಡ್ರಾಪ್ ಆದ್ರು ಇಲ್ಲಿ GKBK ಸ್ವಲ್ಪ ಈ ಕಡೆ. ಸೊ ಅದು ಕಣ್ಣಾರೆ ಕಂಡಿದ್ ನಾವು. ಸೊ ಅದು ಹೊತ್ಕೊಂಡು ಊರಿತ್ತು. ನಾವೆಲ್ಲ ಹೋಗಿ ನೋಡುದು ಅದನ್ನೆಲ್ಲ. ಅಷ್ಟೊತ್ತಿಗೆ ಫೈರ್ ಇಂಜಿನ್ ಅದು ಇದೆಲ್ಲ ಬಂದು ಎಲ್ಲ ಅಟೆಂಡ್ ಮಾಡಿ ಎಲ್ಲ ಎಕ್ಸ್ಟಿಂಗ್ವಿಷ್ ಮಾಡಿದ್ರು. ಇನ್ನು ನೀವು ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಶಸ್ತಿಗಳು ಸೇನೆಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಸಿಕ್ಕಿದ್ರೆ ಅದ್ರ ಬಗ್ಗೆ? ನಾನು INSLC 32 ಇಲ್ಲ ಕಮೆಂಡಬಲ್ ಸರ್ಟಿಫಿಕೇಟ್ ಬಂತು. ಅದು ಕಮೆಂಡೇಶನ್ ಸರ್ಟಿಫಿಕೇಟ್. ಅದು ಯಾಕೆ ಬಂತು ಅಂತ ಹೇಳಿದಾಗ, ನನಗಿಂತ ಸೀನಿಯರು ಮಾಸ್ಟರ್ ಚೀಫ್ ಪೆಟಿ ಆಫೀಸರ್ ಅಂತ ಹೇಳಿ ಇದ್ರು. ಅವ್ರಿಗೇನೋ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿ ಅವರು ಅಡ್ಮಿಟ್ ಆಗ್ಬಿಟ್ರು. ಶಿಪ್ ಸೈಲಿಂಗ್ ಆಗ್ಬೇಕು. ಶಿಪ್ ಸೈಲ್ ಆಗ್ಬೇಕಾದ್ರೆ ಆಗ ಏನಾಯ್ತು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಅವ್ರು ಬಿಟ್ರೆ ನಾನೇ ಇದ್ದಿದ್ದು ಅಲ್ಲಿ. ನನಗೂ ಸಹ ಆಶ್ಚರ್ಯ ಆಗ್ಬಿಡ್ತು, ನನಗೆ ಇಂಥ ಒಂದು ಸಿಚುವೇಶನ್ ಎಲ್ಲ ಬರುತ್ತಾ ಅಂತ ಹೇಳ್ಬಿಟ್ಟು ಬಂತು ನನಗೆ ಆ ತರ. ಮತ್ತೆ ಈಗ ಒಂದು ಶಿಪ್ ಸೈಲ್ ಆಗ್ಬೇಕಾದ್ರೆ ಶಿಪ್ಪಿಂಗ್ ಏರಿಯಾ ಉಂಟಲ್ಲ, ಅದು ಏನೋ ಶಿಪ್ ಟೈಟ್ ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಟೈಟ್ ಆಗಿ ನಮ್ಮ ಅಂಡರ್ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು, ಏನಾದ್ರೆ ಲೂಸ್ ಕಾಂಟ್ಯಾಕ್ಟ್ ಅಂತ ಇದೆಲ್ಲ ಇದ್ರೆ ಇಮಿಡಿಯೇಟ್ ನಮಗೆ ಕಮಾಂಡ್ ಆಫೀಸರ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಆ ಟೈಮಲ್ಲಿ ಏನಾಯ್ತು, ನಾನೇ ಇದ್ದಿದ್ದಲ್ಲಿ ನಾನು ಅಲ್ಲಿ ಸೈನ್ ಹಾಕ್ಬೇಕಾಗುತ್ತೆ. ಅದಕ್ಕೊಂದು ಆ ಸೈನ್ ಹಾಕ್ಬಿಟ್ಟು ನಾನೇ ಕಳ್ಸಿದ್ದು, ಶಿಪ್ ಸೈಲ್ ಮಾಡಿಸಿದ್ದು ಆ ಮೂಮೆಂಟ್ ಅಲ್ಲಿ. ಈಗ ಟ್ರಯಲ್ಗೆ ಹೋಗುತ್ತೆ, ಟ್ರಯಲ್ಗೆ ಅಂತ ಹೇಳ್ಬಿಟ್ಟು. ಸೊ ಆ ತರ ಅದಕ್ಕೆಲ್ಲ ನಾನು ಅಟೆಂಡ್ ಮಾಡಿದೆ. ಅದಕ್ಕೊಂದು ಕಮೆಂಡೇಶನ್ ಲೆಟರ್ ಸಹ ನನಗೆ ಕೊಟ್ರು. ಮತ್ತೆ ಅದು ಬಿಟ್ರೆ ನನಗೆ ಇದಕ್ಕೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಸ್ಪೋರ್ಟ್ಸ್ ಅಲ್ಲಿ ತುಂಬಾನೇ ಬಂತು ನನಗೆ ಅವಾರ್ಡ್. ಫಸ್ಟ್ ಇದರಲ್ಲಿ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದಾಗ, ನಾನು ಅಲ್ಲಿ ಜಾಯ್ನ್ ಆದಾಗ INS ಚಿಲ್ಕದಲ್ಲಿ ಲೆಫ್ಟಿನೆಂಟ್ ಅವರು ಇದ್ರು, ನನಗೆ ಡಿವಿಷನಲ್ ಆಫೀಸರ್ ಆಗಿ. ಅವರು ತುಂಬಾನೇ ಒಂದು ಎನ್ಕರೇಜ್ ಮಾಡ್ತಿದ್ರು ನಮ್ಮನ್ನ, ಕರ್ನಾಟಕದವರು ಅಂತ ಹೇಳಿದಾಗ. ಅದಾದಾಗ ನಮಗೆ ತುಂಬಾನೇ ಖುಷಿ ಆಗ್ಬಿಡ್ತು. ಎನ್ಕರೇಜ್ ಮಾಡ್ಲಿಕ್ಕೆ ಹೋಗಿ ಸ್ಪೋರ್ಟಿವ್ ಪರ್ಸನ್ಸ್ ಬೇಕು, ಅವರ ಡಿವಿಷನ್ ಅವರು ರೆಕಮೆಂಡ್ ಆಗ್ಬೇಕು, ಅವರ ಡಿವಿಷನ್ ಮುಂದೆ ಬರ್ಬೇಕು. ಆ ತರ ಒಂದು ಇದರಲ್ಲಿ ನಾವು ಮುಂದೆ ಬರ್ಬೇಕು, ನಾವು ಮುಂದೆ ಹೋಗ್ಬೇಕು, ಎಲ್ಲಾ ವಿಷಯದಲ್ಲೂ ಮುಂದೆ ಬರ್ಬೇಕು ಎಲ್ಲ ಇತ್ತು. ನನಗೆ ಫಸ್ಟ್ ರನ್ನಿಂಗ್ ರೇಸ್ ಅಲ್ಲಿ ತುಂಬಾನೇ ಇದ್ದೆ ಮುಂಚೆನೆ, ಅಥ್ಲೆಟಿಕ್ಸ್ ಅಲ್ಲಿ. ಸಣ್ಣ ಪುಟ್ಟ ಓಡಿ ಮುಂಚೆ ಎಲ್ಲ ಮಕ್ಕಳಿದ್ದಾಗ ಓಡ್ತಿದ್ದು ಮಾಡಿದ್ದು ಅದೆಲ್ಲ ಮಾಡ್ತಿದ್ದೆ ನಾನು ಮುಂಚೆ ಸ್ಕೂಲಲ್ಲಿ ಇದ್ದಾಗ. ಅದನ್ನ ಏನಂತ ಅಲ್ಲೊಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಅಲ್ಲಿ ಸೇರ್ಕೊಂಡೆ. ಅಲ್ಲಿ ಇಡೀ ಡಿವಿಷನ್ ಅಲ್ಲಿ ಇಡೀ ಇದ್ರ ಶಿಪ್ ಅಬೌಟ್ ಎಷ್ಟು ಒಂದು 10,000 ಇರ್ಬೋದೇನೋ ಗೊತ್ತಿಲ್ಲ, ಅಷ್ಟಿರ್ಬೋದು ಕೆಪಾಸಿಟಿ. ಆ ಕೆಪಾಸಿಟಿ ನಾವು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದಾಗ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ ಅಲ್ಲಿ ನಾನು ಫಸ್ಟ್ ಬಂದೆ 100 ಮೀಟರ್ಸ್ ಅಲ್ಲಿ. ಅದು ಬಂದು ನೆಕ್ಸ್ಟ್ 200 ಮೀಟರ್ಸ್ ಅಲ್ಲಿ ಸೆಕೆಂಡ್ ಬಂದೆ. ಮತ್ತೆ 4x100 ಇದರಲ್ಲಿ ಅದ್ರಲ್ಲೂ ಸಹ ಅಷ್ಟೇ ಸೆಕೆಂಡ್ ಬಂದು. ಅದು ಎನ್ಕರೇಜ್ ಆಯ್ತು. ಮತ್ತೆ ಏನ್ ಮಾಡಿದ್ರು ಅವರು ಎಲ್ಲದಕ್ಕೂ ಇಳಿಬೇಕು ಅಂತ ಹೇಳ್ಬಿಟ್ಟು, ನೀನು ಎಲ್ಲದಕ್ಕೂ ಇಳಿಬೇಕು ಬಿಕಾಸ್ ಯು ಆರ್ ಫ್ರಮ್ ಕೂರ್ಗ್ ಅಂತ ಫಸ್ಟ್ ಕೇಳಿದ್ರು. ವೇರ್ ಆರ್ ಯು ಫ್ರಮ್ ಅಂತ ಹೇಳ್ಬಿಟ್ಟು, ಐ ಆಮ್ ಫ್ರಮ್ ಕೂರ್ಗ್ ಅಂತ ಹೇಳಿದೆ. ಕೂರ್ಗ್ ಅಂತ ಹೇಳಿದಾಗ ಇಮಿಡಿಯೇಟ್ ಯು ಆರ್ ಫ್ರಮ್ ಕಾರ್ಯಪ್ಪ ನೇಟಿವ್ ಪ್ಲೇಸ್ ಅಂತ ಹೇಳಿದ್ರು. ಹೌದು ಅಂತ ಹೇಳಿದೆ. ದೆನ್ ಯು ಕ್ಯಾನ್ ಜಾಯ್ನ್ ಎನಿ ಸ್ಪೋರ್ಟ್ಸ್ ಅಂತ ಹೇಳಿದ್ರು. ನಾನು ಸರಿ ಓಕೆ ಸರ್ ಹೇಳಿದೆ. ಸೊ ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಎಲ್ಲಾ ಸ್ಪೋರ್ಟ್ಸ್ಗೂ ಯಾವ್ದೆಲ್ಲ ಕಾಂಪಿಟೇಷನ್ ಇದೆ, ಇವನ್ ಹಾಕಿಗೆ ಅಷ್ಟು ಗೊತ್ತಿತ್ತಿಲ್ಲ ನಂದು, ಆದ್ರೂ ಸಹ ಹಾಕಿದ್ರು. ಅದನ್ನು ಕಲ್ತೆ ನಾನು. ವಾಲಿಬಾಲ್ ಹಾಕಿದ್ರು, ಕಬಡ್ಡಿ ಅಂತ ಕಬಡ್ಡಿ ಗೊತ್ತಿತ್ತು, ಕಬಡ್ಡಿಗೂ ಸಹ ಹಾಕಿದ್ರು ನನ್ನ. ಅದಾದ್ಮೇಲೆ ನನಗೆ ಕ್ರಿಕೆಟ್ ನನಗೆ ಗೊತ್ತಿತ್ತು, ಅದು ಹಾಕಿದ್ರು. ಮತ್ತೆ ಅದಾದ್ಮೇಲೆ ಫುಟ್ಬಾಲ್ ಇತ್ತು, ಫುಟ್ಬಾಲ್ಗೂ ಹಾಕಿದ್ರು. ಮತ್ತೆ ಅದು ಬಂದು ನೆಕ್ಸ್ಟ್ ಬಾಕ್ಸಿಂಗ್ ಹಾಕಿದ್ರು. ಬಾಕ್ಸಿಂಗ್ ಸ್ವಲ್ಪ ಸ್ಕೇರಿ ಆಗಿದೆ, ನಾನು ಅಂತ ನನಗೇನು ಗೊತ್ತಿಲ್ಲ ಅಷ್ಟು. ಆದ್ರೂ ಸಹ ಆಡ್ದೆ ನಾನು ಫಸ್ಟ್ 2 ರೌಂಡ್. ಮತ್ತೆ ನನಗೆ ಆಗ್ಲಿಲ್ಲ, ನನಗೆ ಬಿಟ್ಬಿಟ್ಟೆ. ನಾನು ಬಾಕಿ ಇರೋದನ್ನೆಲ್ಲ ಆಡಿದ್ದೀನಿ ಸಾಧಾರಣ. ಆಲ್ಮೋಸ್ಟ್ ಆಲ್ ಸರ್ವಿಸ್ ಮುಗಿಯೋವರೆಗೂ ನಾನು ಇನ್ವಾಲ್ವ್ ಆಗ್ತಿದ್ದೆ ಇದರಲ್ಲಿ. ಇನ್ನು ನೀವು ಸೇನೆಯಲ್ಲಿ ಕಲಿತಂತಹ ಒಂದು ಕಠಿಣವಾದ ಶಿಸ್ತನ್ನ ಈಗಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ? ತುಂಬಾನೇ ಸರ್, ಅದು ಹೇಳುವಂತ ಪದ ಅಲ್ಲ. ಅದು ಆಟೋಮೆಟಿಕ್ ಆಗಿ ನೀವು ಕಲ್ತಷ್ಟು ಅದು ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಉಂಟು ಸರ್, ತುಂಬಾನೇ ಕಷ್ಟ. ಯಾಕೆಂತ ಹೇಳಿದ್ರೆ
ಅಲ್ಲಿದ್ದ ಪರಿಸ್ಥಿತಿಗೂ ಇಲ್ಲಿದ್ದ ಪರಿಸ್ಥಿತಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆಗ ನಾವು ತಿಳ್ಕೊಳ್ತೀವಿ ಇವರು ಎಲ್ಲ, ಯಾಕಂದ್ರೆ ನಾವು ತುಂಬಾನೇ ಈಗ ಸಿವಿಲಿಯನ್ಸ್ ಜೊತೆ ನಾವು ಬೆರೆತಾಗ ಮತ್ತೆ ಅಲ್ಲಿದ್ದು ವಾತಾವರಣ ಬೆರೆತಾಗ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಉಂಟು. ನಮಗೆಲ್ಲ ಸಿಟ್ಟು ಬರುತ್ತೆ, ಯಾಕಪ್ಪ ಇವರೆಲ್ಲ ಈ ತರ ಆಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಹಾನೆಸ್ಟಿ ಇಲ್ಲ, ಕೆಲಸ ಏನಾಗ್ಬೇಕು ಅದು ಆಗೋದಿಲ್ಲ. ಅವ್ರಿಗೆಲ್ಲ ಈ ದುಡ್ಡು ಕೊಡೋದು ಮಾಡೋದು ಅದಂತ ಹೇಳಿದಾಗ ತುಂಬಾನೇ ಹಿಂಸೆ ಆಗುತ್ತೆ ನಮ್ಮ ಮನ್ಸಿಗೆ. ಇವ್ರಿಗೆಲ್ಲ ಯಾಕೆ ದುಡ್ಡು ಕೊಡ್ಬೇಕು, ಇವ್ರಿಗೆಲ್ಲ ಏನ್ ಸಂಬಳ ಸಿಗೋದಿಲ್ವ, ಆ ತರ ಎಲ್ಲ ನಮ್ ಭಾವನೆ ಮನ್ಸಲ್ಲಿ ಬರುತ್ತೆ. ತರದೆಲ್ಲ ಹೇಟ್ ಮಾಡ್ತಿದ್ದೆ ನಾನು ಇಲ್ಲಿ ಬಂದ್ಬಿಟ್ಟು. ಯಾಕಂದ್ರೆ ನಮಗೆಲ್ಲ ಕಲ್ಸಿದ್ದು ಬೇರೆ ಟೈಪ್, ಕರಪ್ಷನ್ ಲೆಸ್, ಬೇರೆ ಯಾವ ತರನೇ ಒಂದು ಭಾವನೆ ಇಟ್ಕೊಂಡು ಇದ್ ಮಾಡ್ತಿರ್ತಿಲ್ಲ. ನಮಗೇನು ಅಂತ ಹೇಳಿದ್ರೆ ನಾವು ದೇಶಕ್ಕಾಗಿ ದುಡಿಯೋದು, ದೇಶಕ್ಕಾಗಿ ಪ್ರಾಣ ಬಿಡೋದು, ಆ ತರ ಒಂದು ಆಟೋಮೆಟಿಕ್ ನಮ್ಮ ಮನ್ಸಲ್ಲೇ ಬಂದ್ಬಿಡುತ್ತೆ ಸರ್. ಅದು ಯಾರು ಏನು ಕಲ್ಸಕ್ಕೇನು ಏನ್ ಬೇಡ, ಆ ಸಿಸ್ಟಮ್ ನಮಗೆ ಒಗ್ಗುಬಿಟ್ಟ ಅಂತ ಹೇಳಿದ್ರೆ ಆಟೋಮೆಟಿಕ್ ನಾವು ಇದ್ರಲ್ಲೇ ಹೋಗ್ಬಿಡ್ತೀವಿ. ಇನ್ನು ಈಗಿನ ಯುವಕರು ಸೇನೆಯ ಯಾವುದೇ ವಿಭಾಗಕ್ಕಿರಲಿ, ಅವರು ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಾ? ಫಿಸಿಕಲಿ ಫಿಟ್ ಅಂಡ್ ಫೈನ್ ಆಗಿರ್ಬೇಕು, ಅದು ಬಿಟ್ರೆ ಮತ್ತೆ ಮೆಂಟಲಿ ಫಿಟ್ ಆಗಿ ಇರ್ಬೇಕು. ಮನ್ಸಲ್ಲೇ ಬರ್ಬೇಕು ಅವ್ರಿಗೆ, ಹೋಗ್ತೀನಿ ಮಾಡ್ತೀನಿ ಇಂಥ ಕೆಲಸ ಮಾಡ್ತೀನಿ, ಯಾವುದೇ ಕ್ಷೇತ್ರದಲ್ಲಿ ನನಗೆ ಕೊಟ್ಟರು ಸಹ ನಾನು ರೆಡಿ ಆಗಿರ್ತೀನಿ, ಅದಕ್ಕೆ ಕ್ಷೇತ್ರಕ್ಕೆ ನಾನು ಹೊಂದ್ಕೊಳ್ತೀನಿ. ನಾನು ಆ ತರ ಇದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಬೋದು ಸರ್. ಇಲ್ಲ ಅಂತ ಹೇಳಿದ್ರೆ ಈ ಸುಮ್ನೆ ಹೋಗ್ಬಿಟ್ಟು ಆಯಾರಾಮ್ ಗಾಯಾರಾಮ್ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ. ನಿಮ್ ಮನ್ಸಲ್ಲಿ ಇದ್ದು ಬರ್ಬೇಕು ಅದು. ಕೆಲವು ಜನ ಬಿಟ್ಟು ಬರ್ತಾರೆ, ನಾನು ನೋಡಿದೀನಿ. ಯಾಕಂದ್ರೆ ಈ ಸಿವಿಲಿಯನ್ ವಾತಾವರಣಕ್ಕೂ ಸರ್ವಿಸ್ ವಾತಾವರಣಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಇದಲ್ಲೇ ಬಿಟ್ಟು ಬಂದ್ಬಿಡ್ತಾರೆ, ಅದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಓಡ್ ಬರ್ತಾರೆ. ಆ ತರ ಎಲ್ಲ ಇರುತ್ತೆ. ಸೊ ಅದಕ್ಕಿಂತ ಬೆಟರ್ ಹೋಗೋದೇ ಬೇಡ. ಇನ್ನು ನೀವು ಸೇನೆಗೆ ಸೇರಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಾರ್ಥಕತೆ ಇದೆ? ನಾನು ಕಲ್ತಿದ್ದು ಬೆರ್ತಿದ್ದು ಎಲ್ಲ ಸೇನೆಯಲ್ಲಿ, ಕಲ್ತಿದ್ದು ಸಹ ಅಷ್ಟೇ, ಬೆರ್ತಿದ್ದು ಅಷ್ಟೇ, ಮತ್ತೆ ನನಗೆ ಸಿಕ್ಕಿರೋ ಒಂದು ಎಕ್ಸ್ಪೀರಿಯನ್ಸ್ ಸಹ ಅಷ್ಟೇ. ಯಾಕಪ್ಪ 15 ವರ್ಷದಲ್ಲಿ ಬಿಟ್ಟು ಬಂದ್ಬಿಟ್ಟೆ ಅಂತ ಒಂದೊಂದ್ಸಲಿ ಆಗುತ್ತೆ. ಯಾಕಂದ್ರೆ ಸಿಚುವೇಶನ್ ಒಂದೊಂದ್ಸಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಫ್ಯಾಮಿಲಿಯಲ್ಲಿ ಏನೋ ತೊಂದರೆ ತಾಪತ್ರಗಳು, ಇಲ್ಲಿಯೂ ನೋಡ್ಕೊಳ್ಬೇಕು, ಆ ಕಡೆನೂ ನೋಡ್ಕೊಳ್ಬೇಕು, ಆ ತರ ಕ್ರಿಯೇಟ್ ಆಗುತ್ತೆ. ಆ ಸಿಚುವೇಶನ್ ಅಲ್ಲಿ ಬರ್ಬೇಕಾಗುತ್ತೆ. ಹೊರಗಡೆ ಬಂದ ಮೇಲೆ ನಮಗೆ ಯೋಚನೆ ಆಗುತ್ತೆ, ಯಾಕಪ್ಪ ಬಿಟ್ಟು ಬಂದು. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ಅಂತ ತುಂಬಾನೇ ಕಷ್ಟ. ಅಂತ ಹೇಳಿದ್ರೆ ಇಲ್ಲಿದು ಡಿಸಿಪ್ಲಿನ್ ಬೇರೆ, ಅಲ್ಲಿದು ಡಿಸಿಪ್ಲಿನ್ ಬೇರೆ. ನಮ್ ಡಿಸಿಪ್ಲಿನ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಅದು ರಿವರ್ಸ್ ಆಗುತ್ತೆ, ಆಗೋದಿಲ್ಲ. ಅದು ತುಂಬಾನೇ ಕಷ್ಟ. ಇಲ್ಲಿದೇನಿದೆ ಇಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು, ಅಲ್ಲಿದೇನಿದೆ ಅಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ನಾವು. ಸೇನೆಯಿಂದ ಬಂದ ನಂತರ ಇಲ್ಲಿ ಸೇನೆಗೆ ಸಂಬಂಧಿಸಿದಂತೆ ಸಿಕ್ಕುವಂತ ಸೌಲಭ್ಯಗಳೆಲ್ಲ ಯಾವ ರೀತಿಯಲ್ಲಿದೆ? ಎಲ್ಲಾ ಸೌಲಭ್ಯಗಳು ನಮಗೆ ದಕ್ತಾ ಉಂಟು. ಯಾಕಂದ್ರೆ ಎಲ್ಲಾ ಈ ಸವಲತ್ತುಗಳು, ಕ್ಯಾಂಟೀನ್ ಫೆಸಿಲಿಟಿ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು. ಮತ್ತೆ ಈಗಲೂ ಸಹ ಅಷ್ಟೇ ನಮಗೆ ಮತ್ತೆ ಮಕ್ಕಳ ಎಜುಕೇಶನ್ಗೆ ಫಂಡ್ ಬರುತ್ತೆ. ಸೊ ಅದೆಲ್ಲ ನೋಡಿದಾಗ ತುಂಬಾನೇ ಒಂದು ಇನ್ನು ಮುಂದೆ ಇನ್ನೂ ಒಳ್ಳೇದೇ ಆಗುತ್ತೆ 100% ನನಗೆ ಗ್ಯಾರಂಟಿ ಉಂಟು. ಧನ್ಯವಾದಗಳು ಪ್ರದೀಪ್ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದ, ಕೇಳುವವರಿಗೂ ಧನ್ಯವಾದ ಸರ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.